ಒಳ ಮೀಸಲಾತಿ ವಿಚಾರವಾಗಿ ಮನೆ ಮನೆಗೆ ಸಮೀಕ್ಷೆಗೆ ಬರುವ ಗಣತಿದಾರರಿಗೆ ತಪ್ಪು ಮಾಹಿತಿ ನೀಡದೆ ಕೋಡ್ ಸಂಖ್ಯೆ 23.1ರಲ್ಲಿ ಬೋವಿ ಎಂದು ಕೋಡ್ ಸಂಖ್ಯೆ 23.4ರಲ್ಲಿ ಒಡ್ಡರ ಎಂದು ಬರೆಸುವಂತೆ ದಾವಣಗೆರೆ ಜಿಲ್ಲಾ ಬೋವಿ ಸಮಾಜದ ಪ್ರಧಾನ ಕಾರ್ಯದರ್ಶಿ ಹನುಮಂತಪ್ಪ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಾತಿ ಗಣತಿಗೆ ಬರುವ ಬಿಎಲ್ಒಗಳಿಗೆ ಸರಿಯಾದ ಮಾಹಿತಿ ಇಲ್ಲ. ಜಾತಿ ಗಣತಿಯಲ್ಲಿ ಕೆಲ ನ್ಯೂನತೆಗಳಿದ್ದು ಅವುಗಳನ್ನು ಸರಿಪಡಿಸುವಂತೆ ಮನವಿ ಮಾಡಿದರು. ಬೋವಿ ಸಮಾಜದ ಬಂಧುಗಳು ಜಾತಿ ಗಣತಿಗೆ ಬಂದಾಗ ನಾವು ಕರ್ನಾಟಕದವರು, ಆದರೆ ಆದಿ ಕರ್ನಾಟಕ ಜನಾಂಗಕ್ಕೆ ಸೇರಿದವರಲ್ಲ, ನಮ್ಮ ಜಾತಿ ಬೋವಿ ಎಂದು ಬರೆಸಿ ಕೋಡ್ ಸಂಖ್ಯೆ 23.1ರಲ್ಲಿ ಬೋವಿ ಎಂದು ಕೋಡ್ ಸಂಖ್ಯೆ 23.4ರಲ್ಲಿ ಒಡ್ಡರ ಎಂದು ಕಡ್ಡಾಯವಾಗಿ ಬರೆಸುವ ಮೂಲಕ ಜಾತಿ ಗಣತಿಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್, ಮುಖಂಡರಾದ ಅಶೋಕ್, ರಮೇಶ್, ನಾಗರಾಜ್, ಕಿರಣ್, ಮಂಜುನಾಥ್ ಸೇರಿದಂತೆ ಇತರರಿದ್ದರು. ಆದೇಶದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ಒಳ ಮೀಸಲಾತಿ ಜಾರಿಗೊಳಿಸಲು ಗೌರವಾನ್ವಿತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಡಾಕ್ಟರ್ HN ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗವನ್ನು ನೇಮಿಸಿದ್ದು, ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಯನ್ನು ದಿನಾಂಕ 5/5/2025ರಿಂದ ಪ್ರಾರಂಭವಾಗಿದ್ದು, ಸಮೀಕ್ಷೆಯಲ್ಲಿ ಗಣತಿದಾರರು ಈ ಕಾರ್ಯವು 3 ಹಂತಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಮೊದಲನೇ ಹಂತ ಮನೆ ಮನೆಗೆ ಸಮೀಕ್ಷೆಯಲ್ಲಿ ಗಣತಿದಾರರು ಸರಿಯಾದ ಮಾಹಿತಿ ಮತ್ತು ತರಬೇತಿ ಕೊರತೆಯಿಂದ ಮನೆಗೆ ಹೋದಂಥ ಸಂದರ್ಭದಲ್ಲಿ ನಾವು ಜಾತಿ ಗಣತಿಗೆ ಬಂದಿದ್ದೇವೆ, ನೀವು ಎಸ್ಸಿನ ಎಂದು ಕೇಳ್ತಾರೆ. ಆಗ ಅವರು ಹೌದು ಎಂದು ಕೇಳಿದಾಗ, ಹೇಳಿ ನೀವು ಕರ್ನಾಟಕ ಮೂಲದವರ ಅಥವಾ ಆಂಧ್ರ ಮೂಲದವರ ಅಥವಾ ತಮಿಳುನಾಡು ಮೂಲದವರ ಎಂದು ಪ್ರಶ್ನಿಸ್ತಾರೆ. ಆವಾಗ ಅವರು ಸಮೀಕ್ಷೆಯಲ್ಲಿ ಪಾಲ್ಗೊಂಡವರು ನಾವು ಕರ್ನಾಟಕದವರು ಅಂದಾಗ, ಹಾಗಾದರೆ ನೀವು ಆದಿ ಕರ್ನಾಟಕಕ್ಕೆ ಸಂಬಂಧಪಟ್ಟವರು, ತಮಿಳುನಾಡು ಮೂಲದವರಾದರೆ ನೀವು ಆದಿ ದ್ರಾವಿಡಕ್ಕೆ ಸಂಬಂಧಪಟ್ಟವರು, ಆಂಧ್ರ ಮೂಲದವರಾದರೆ ನೀವು ಆದಿ ಆಂಧ್ರಕ್ಕೆ ಸಂಬಂಧಪಟ್ಟವರು ಅಂತೇಳ್ಬಿಟ್ಟು ಸಮೀಕ್ಷೆಯಲ್ಲಿ ನಮ್ಮ ಬೋವಿ ಸಮಾಜದ ಅನಕ್ಷರಸ್ಥ ಬಡ ಜನರಿಗೆ ತಪ್ಪು ಮಾಹಿತಿ ನೀಡುವುದರ ಮೂಲಕ ಆ ಜಾತಿಯನ್ನು ನಮೂದಿಸುತ್ತಿದ್ದಾರೆ. ಆದ್ದರಿಂದ ಅದು ಸಂಬಂಧಪಟ್ಟ ಅಧಿಕಾರಿಗಳು ಅವರ ವಿರುದ್ಧ ಹಾಗೂ ಅವರಿಗೆ ಸೂಕ್ತ ತರಬೇತಿ ಇಲ್ಲದ ಕಾರಣ ಅವರಿಗೆ ಸೂಕ್ತ ಸಲಹೆ ಸೂಚನೆಗಳನ್ನು ಈ ಪತ್ರಿಕಾಗೋಷ್ಠಿ ಮೂಲಕ ಅವ್ರು ನೀಡಬೇಕು. ಜೊತೆಗೆ ನಮ್ಮ ಬೋವಿ ಸಮಾಜದವರು ನೀವು ಯಾವ ಜಾತಿ ಎಂದು ಕೇಳಿದಾಗ ಜಾತಿ ಬೋವಿ ಕೋಡ್ ಸಂಖ್ಯೆ 23.1 ಎಂದು ನಮೂದಿಸಬೇಕು. ಅದೇ ರೀತಿಯಾಗಿ ಎರಡನೇದಾಗಿ ಕೋಡ್ ಸಂಖ್ಯೆ 23.4ರಲ್ಲಿ ಒಡ್ಡರ WADDAR ಒಡ್ಡರ ಎಂದು ನಮೂದಿಸಬೇಕಂತೇಳ್ಬಿಟ್ಟು ನನ್ನ ಎಲ್ಲ ಬೋವಿ ಸಮಾಜದ ಬಂಧುಗಳಲ್ಲಿ ವಿನಂತಿಸಿಕೊಳ್ಳುತ್ತೇವೆ, ಸಮಾಜದ ಪರವಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅದೇ ರೀತಿಯಾಗಿ ಮುಂದೆ ಪತ್ರಿಕಾಗೋಷ್ಠಿಯನ್ನು ಸ್ವಲ್ಪ ನಮ್ಮ ಸರ್ಕಾರ ಮತ್ತು ಸಮೀಕ್ಷೆ ಮಾಡುವವರಿಗೆ ಮತದಾರರ ಪಟ್ಟಿ ಪ್ರಕಾರ ಬೂತ್ ಹಂತದಲ್ಲಿ ಮಾಡಬೇಕನ್ನೋ ಒಂದು ನಿರ್ದೇಶನವನ್ನು ನೀಡಿದೆ. ಆದರೆ ಯಾವುದೋ ಕಾರಣಕ್ಕೆ ಅಲ್ಲಿರ್ತಕ್ಕಂಥ ಮತದಾರರ ಪಟ್ಟಿಯಲ್ಲಿ ಡಿಲೀಟ್ ಆಗಿದ್ದರೆ ಅಂಥವರನ್ನು ಸಮೀಕ್ಷೆಗೆ ಒಳಪಡಿಸುತ್ತಿಲ್ಲ. ಆದ್ದರಿಂದ ಸರ್ಕಾರದ ಈ ಹಲವು ನ್ಯೂನತೆಗಳನ್ನು ಸರಿಪಡಿಸಿಕೊಳ್ಳೋದ್ರ ಜೊತೆಗೆ ಅನೇಕ ಗೊಂದಲಗಳನ್ನು ಸರ್ಕಾರ ಮತ್ತು ಸಮೀಕ್ಷೆಗೆ ಬಂದಂಥ BLOಗಳು ಹಲವು ತಪ್ಪುಗಳನ್ನು ಮಾಡ್ತಾಯಿದ್ದಾರೆ. ಭಾಳ ಪ್ರಮುಖವಾಗಿ ನಮ್ಮ ಲಾಯರ್ ಹನುಮಂತಪ್ಪ ಅವರು ಹೇಳಿದಾಗೆ ಆದಿ ಕರ್ನಾಟಕನ ಅಂತ ಕೇಳಿದಾಗ ಕೆಲವು ಅನಕ್ಷರಸ್ಥರಿದ್ದರೆ ನಾವು ನಾವು ಕರ್ನಾಟಕದವರೇ ಅಂದಾಗ ನಮ್ಮ ಒಂದು ಸಂಖ್ಯೆ ಪೂರ್ತಿ ಆ ಕಡೆಗೆ ಹೋಗುತ್ತೆ. ಹಾಗಾಗಿ ಇದು ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳ ಜವಾಬ್ದಾರಿ. ಈ ನ್ಯೂನತೆಗಳನ್ನೆಲ್ಲ ಸರಿಪಡಿಸಬೇಕು. ಅವ್ರು ಕೊಟ್ಟಂಥ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಇದು ಸಮೀಕ್ಷೆ ಆಗೋದಿಲ್ಲ. ಇನ್ನು ಈಗ ಕೆಲವೊಂದು ಹಳ್ಳಿಗಳಲ್ಲಿ ಸರ್ವರ್ ಸಿಗ್ತಾಯಿಲ್ಲ, ದಿವಸಕ್ಕೆ 1 ಗಂಟೆಗೆ ಒಂದು ಮಾಡೋಕ್ಕೆ ಆಗ್ತಾಯಿಲ್ಲ. ಆಮೇಲೆ BLOಗಳ ನೇಮಕ 30 ಮನೆಗೆ ಒಬ್ಬರು ಅಂತೇಳಿ ಮಾಡಿದ್ದಾರೆ. ಆದರೆ ಇಡೀ ಊರಿಗೆ ಒಬ್ಬರನ್ನು ಕಳಿಸ್ತಾ ಇದ್ದಾರೆ. ಹೀಗಿದ್ದಾಗ ನೀವು ಸಂಪೂರ್ಣ ಸಮೀಕ್ಷೆ ಹೇಗಾಗುತ್ತೆ? ಇದರಲ್ಲಿ ಹಲವು ತೊಡಕುಗಳಿದ್ದಾವೆ.
ಹಾಗಾಗಿ ದಯವಿಟ್ಟು ನಾವು ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳಿಗೆ ಆಗ್ರಹಿಸುತ್ತೇವೆ, ಈ ನ್ಯೂನತೆಗಳನ್ನು ಸರಿಪಡಿಸಿ ಯಾರು ಸಮೀಕ್ಷೆಯಿಂದ ಹೊರಗೆ ಉಳ್ಕೊಂತಾರೋ ಪ್ರತಿಯೊಬ್ಬ ಸಾರ್ವಜನಿಕರನ್ನು ಸಮೀಕ್ಷೆಗೆ ಒಳಗೆ ಬರಬೇಕಾಗಿ ಅವರ ಜವಾಬ್ದಾರಿ ಮತ್ತು ನಮ್ಮ ಸಮಾಜದ ವತಿಯಿಂದ ನಾವೆಲ್ಲ ಆಗ್ರಹಿಸುತ್ತೇವೆ.